ಅಂತ ಟೈಮ್ ಒಳಗೆ ಅವರು ಸೈಂಟಿಫಿಕ್ ಆಗಿ ಮಾಡ್ತಾರೆ. ಅದಿದೆ ಅಲ್ಲಿದೆ ಮಾಡ್ತಾರೆ ಅಲ್ಲಿ, ಯಾಕಂದ್ರೆ ಫೆಸಿಲಿಟಿ ಇದೆ. ಅವ್ರಿಗೆ ಹೆಲಿಕಾಪ್ಟರ್ಗಳು ಕೊಡ್ತಾರೆ, ಅವ್ರಿಗೆ ನಿಮ್ಗಳು ಲಿಫ್ಟ್ ಮಾಡಕ್ಕೆ ಫೋರ್ಕ್ ಲಿಫ್ಟ್ಗಳು, ಎಲ್ಲ ಥರ ಫೆಸಿಲಿಟಿ, ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ. ಒಂದು ಟೀಮ್ ಹೋದ್ರೆ ಏನು ಆನೆ ಈ ಥರ ಆಗಿದೆ ಅದನ್ನ ಉಳಿಸ್ಬೇಕಂತ ಹೋದ್ರೆ ಎಲ್ಲ ಥರ ಪ್ರಯತ್ನ ಅದನ್ನ ಮಾಡಿ ರಿಪೇರಿ ಮಾಡಿ ಪ್ರಯತ್ನ ಮಾಡ್ತಾರೆ. ಇಲ್ಲಿ ನಮ್ಮ ಹತ್ರ ಇದೆಯಾ? ನಮ್ಮ ಎಲಿಫೆಂಟ್ ಕ್ಯಾಂಪ್ ಒಳಗೆ ಎಕ್ಸ್ರೇ ಮಿಷಿನ್ ಇಲ್ಲ. ಆನೆ ಕಾಲ್ ರಿಪೇರ್ ಮಾಡಿ ಥೈಲ್ಯಾಂಡ್ ಒಳಗೆ ಮಾಡ್ತಾರೆ, ಪ್ರೊಸ್ಥೆಟಿಕ್ಸ್ ಕೊಡ್ತಾರೆ. ಅದೆಲ್ಲ ಸ್ಪೆಷಲೈಸ್ಡ್. ಗ್ರಾಸ್ ಲ್ಯಾಂಡ್ ಡೆವಲಪ್ಮೆಂಟ್ ಅಲ್ಲವ್ರೆ ಅದೇ ದುಡ್ಡವ್ರಿಗೆ ಆನೆ ಕ್ಯಾಂಪ್ಸ್ಗಳಿಗೂ ನಾವು ಏನಾದ್ರು ಕೊಡ್ಬೋದಾಯ್ತಲ್ಲ ಫೆಸಿಲಿಟೀಸು. ಬೇಸರ ಆಗತ್ತೆ ಇದ್ರ ಬಗ್ಗೆ ಮಾತಾಡೋಕ್ಕೆ. ಯಾಕಂದ್ರೆ ಇಷ್ಟು ವರ್ಷಗಳಾಗಿದೆ ನಮ್ಮ ರಾಜ್ಯದೊಳಗೆ ಎಂತೆಂಥ ಆನೆಗಳಿದೆ. ದ್ರೋಣ ಏನು, ಅರ್ಜುನ ಏನು, ನಾವು ಹೇಳ್ತಾ ಇರೋದು ಅಂದ್ರೆ ಇಷ್ಟೆಲ್ಲ ಆನೆಗಳಿದ್ದಾಗ ಒಂದು ಪರಂಪರೆ ಇದೆ. ಅಷ್ಟು ಮಟ್ಟಕ್ಕೆ ಅವ್ರಿಗೆ ಇಂಟ್ರೆಸ್ಟ್ ಇದ್ದಿದ್ರೆ ನಮ್ಮ ಪ್ರಾಣಿಗಳು ಡೆಫಿನೆಟ್ ಆಗಿ ಉಳಿಸ್ಬೋದು. ಫೆಸಿಲಿಟೀಸ್ ಕೊಡ್ರಿ, ಮೆಡಿಕಲ್ ಫೆಸಿಲಿಟಿ ಕೊಡ್ರಿ. ಅದು ಇಲ್ಲ ಅಂದರೆ ಎಂಥದ್ದು? ದುಡ್ಡಿದೆ. ವಿಶೇಷವಾಗಿ ನನ್ನೊಟ್ಟಿಗೆ ಜೋಸೆಫ್ ಹೂವರ್ ಸರ್ ಇದ್ದಾರೆ. ನಿಮ್ಗೆಲ್ಲ ಗೊತ್ತು, ಆನೆಗಳ ಆಪತ್ ಬಾಂಧವರೇ ಅಂತಾರವ್ರಿಗೆ. ಒಂದು ಸಮಸ್ಯೆ ದೊಡ್ಡ ಮಟ್ಟದಲ್ಲಿ ಆಗಿರುವುದಂದ್ರೆ ಏನ್ ಕಾಡಾನೆ ಭೀಮ. ಯಾಕಂದ್ರೆ ಭೀಮನಲ್ಲಿ ಎರಡಿದೆ, ನಿಮಗೂ ಗೊತ್ತು. ಒಂದು ಕಾಡಾನೆ ಭೀಮ ಇದ್ದಾನೆ, ಇನ್ನೊಂದು ಅದ್ಭುತವಾದ ಹುಲಿ ಕಾರ್ಯಾಚರಣೆ ಮಾಡುವಂತ ಭೀಮನೂ ಇದ್ದಾನೆ. ಈ ಆನೆಗೆ ಯಾವಾಗ ದಂತ ಬಿದ್ದಿದೆ, ಈಗ ಕಳೆದ 3 ದಿವಸದಿಂದ ಅಂದ್ರೆ ದಂತ ಕಳ್ಕೊಂಡಿದ ನಂತರ ಅದು ಊಟನೂ ಮಾಡ್ತಾ ಇಲ್ಲ, ಕಾಡಿನ ಮಧ್ಯ ಹೋಗಿ ನಿಂತ್ಕೊಂಡಿದೆ. ಹೀಗಾಗಿ ಈಗ ಅದರದ್ದು ಅಂದ್ರೆ ಆಹಾರ ತಿನ್ಲಿಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಅರ್ಜೆಂಟಾಗಿ ಇಲಾಖೆ ಟ್ರೀಟ್ಮೆಂಟ್ ಕೊಡ್ಬೇಕು ಆನೆಗೆ ಅನ್ನುವಂತ. ಈಗ ರಾಜ್ಯದ ಜನತೆ, ಹಾಸನ ಜಿಲ್ಲೆಯವ್ರ ಒತ್ತಾಯ ಏನಂತ ಹೇಳಿದ್ರೆ, ದಯವಿಟ್ಟು ಅರಣ್ಯ ಇಲಾಖೆ ಇದ್ರ ಬಗ್ಗೆ ಮುತುವರ್ಜಿ ವಹಿಸಬೇಕು. ಆಮೇಲೆ ಅದಕ್ಕೆ ಔಷಧಿ ಕೊಡಬೇಕು, ಆಂಟಿಬಯೋಟಿಕ್ ಟ್ರೀಟ್ಮೆಂಟ್ ಕೊಡಬೇಕು. ಇಲ್ಲ ಅಂತ ಹೇಳಿದ್ರೆ ಮತ್ತೆ ಕಾಡಾನೆ ಗುಂಪನ್ನ ಅದು ಸೇರ್ತಂದ್ರೆ, ಈಗ ಏನ್ ಕ್ಯಾಪ್ಟನ್ ಆನೆ ಒಟ್ಟಿಗೆ ಹೊಡೆದಾಡಿ ಆ ಆನೆಗೆ ಈ ಆನೆಗೆ ಮತ್ತೆ ಫೈಟ್ ಆಗುತ್ತೆ. ಜನರವಾಲು ನೀವು ವಿಶೇಷವಾಗಿ ಜೋಸೆಫ್ ಹೂವರ್ ಸರ್ ಅಂದ ಕೂಡಲೇನೆ ತುಂಬಾ ಸರ್ಕಾರ, ಅರಣ್ಯ ಇಲಾಖೆ ಒಟ್ಟಿಗೆ ಮಾತಾಡುವಂಥವ್ರು ಅಂತೇಳಿ ಸುಮಾರು ಜನ ಆ ಭಾಗದ ಭೀಮನ ಅಭಿಮಾನಿಗಳು ಹೇಳಿದ್ರು. ಹೀಗಾಗಿ ತಾವು ಏನು ಹೇಳ್ತೀರಾ ಸರ್? ತಾವು ಎಲ್ಲ ಅಫಿಷಿಯಲ್ ಒಟ್ಟಿಗೂ ಕಾಂಟ್ಯಾಕ್ಟ್ ಅಲ್ಲಿ ಇರ್ತೀರಾ. ಏನಾಯ್ತು ಸರ್ ಈಗ ಭೀಮನ್ ಬಗ್ಗೆ? ನಿಮ್ಗೆ ಏನೇನ್ ಬಂತು ನ್ಯೂಸ್? ಏನಾಯ್ತು? ಯಾರನ್ನ ಕಾಂಟ್ಯಾಕ್ಟ್ ಮಾಡಿದ್ರಾ? ಅಲ್ಲ, ಈಗ ನನಗೆ ಭೀಮನ್ ಬಗ್ಗೆ ಬಂತು, ಮಾಹಿತಿ ಬಂತು. ಈ ಥರ ಫೈಟ್ ಆಗಿದೆ, ಇದುಗಳು ಬಂತು, ದೃಶ್ಯಗಳು ಬಂತು, ವಿಡಿಯೋ ಬಂತು. ಆಮೇಲೆ ಇದು ದಂತ ಬಿದ್ದಿರೋದು, ಇದು ಟಸ್ಕ್ ಬಿದ್ದು ಅಜೊತೆ ಪಲ್ಪ್ ಬಂದಿರೋದೆಲ್ಲ ಕಳ್ಸಿಕೊಟ್ಟಿದ್ದಾರೆ, ನೋಡಿದೆ. ಬಟ್ ನಮಗೇನಂದರೆ ನಾವು ಇದೆಲ್ಲ ಮುಂಚೆನೇ ನೋಡಿದ್ದೀವಿ. ಫೈಟ್ ಒಳಗೆ ಆನೆ ಫೈಟ್ ಆಗತ್ತೆ, ಒಂದು ದಂತ ಹೋಗುತ್ತೆ. ಕೆಲವು ಕಡೆ ಏನಾಗತ್ತೆ ಅಂದರೆ ಅದುಗಳು ಅದಕ್ಕೆ ಚುಚ್ಕೊಳ್ಳುತ್ತೆ, ಗೋರ್ ಮಾಡುತ್ತೆ, ಮತ್ತೆ ಮರಕ್ಕೆ ಹೊಡಿಯೋದು, ಇದು ಮಾಡೋದೆಲ್ಲ ನೋಡಿದ್ದೀವಿ ಮುಂಚೆ. ಇಲ್ಲೇನಾಗಿದೆ ಅಂದರೆ, ಈಗ ಇಷ್ಟು ಪ್ರೀತಿ ಇದೆ ಜನಕ್ಕೆ ನಮ್ಮ ಭೀಮನ್ ಬಗ್ಗೆ ಅಂದಾಗ, ಹಾಸನ ಜನಕ್ಕೆ. ಅದು ನಮ್ಮ ಊರ ಆನೆ, ನಮ್ಮದೇ ಆನೆ ಅಂತಾರ ಜನ ನೋಡ್ಬೇಕಾರೆ. ಕರ್ನಾಟಕ ರಾಜ್ಯಕ್ಕೆ ಎಲ್ಲರೂ ಖುಷಿ. ಅದು ಭೀಮ ಅಂದರೆ ಒಂಥರ ಪ್ರಾಣ ಬಿಟ್ಕೊಂಡು ಜನ ಮಾತಾಡ್ತಾರೆ ಅದ್ರ ಬಗ್ಗೆ. ಸೊ ಆಲ್ರೆಡಿ ಪ್ರಯತ್ನ ಮುಂಚೆನೇ ಮಾಡಿದ್ದಾರೆ ಸರ್ಕಾರ. ಮುಂದೆ ಒಂದು ಗಾಯ ಆದಾಗ, ಯಾವುದೋ ಇನ್ನೊಂದು ಆನೆ ಜೊತೆ ಫೈಟ್ ಮಾಡಿದಾಗ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ರಿಲ್ಯಾಕ್ಸ್ ಮಾಡಿದ್ದಾರೆ. ಅದು ಗಾಯ ಬೇರೆ ಥರ ಗಾಯಗಳು. ಬಟ್ ಏನಾಗುತ್ತೆ ಅಂದರೆ, ಈ ಟಸ್ಕ್ ಬೀಳೋತದ್ದು ಅಂತ ಬಿದ್ದೋದಾಗ ನೀವು ಇಂಟರ್ವೆನ್ಷನ್ ಏನು ಭಾಳ ಕಷ್ಟ ಆಗುತ್ತೆ. ನಾವು ಅನ್ಬೋದು ಇನ್ಫೆಕ್ಷನ್ ಆಗುತ್ತೆ. ನ್ಯಾಚುರಲ್ ಪ್ರೋಸೆಸ್ ಏನಾಗುತ್ತೆ ಅದಾಗೆ ಅದು ಆಗಬೇಕು. ಈಗ ನಾನು ಅಲ್ಲಿನ ಕನ್ಸರ್ವೇಟರ್ ಫಾರೆಸ್ಟ್ ಅವರು ಹಿಡ್ಕೊಂಡ್ಲವ್ರಿಗೆ ಮಾತಾಡಿದೆ, ಏನಿದೆ ಜನ ಎಷ್ಟು ಪ್ರೀತಿ ಇಟ್ಟಿದ್ದಾರೆ. ಅವರು ಹೇಳ್ತಾರೆ, ಹೌದು ಅದು ನಮ್ಮ ಹಾಸನಿಗೆ ಚಾಂಪಿಯನ್ ಆನೆ ಅಂದ್ಬಿಟ್ಟು ಅವ್ರಿಗೆ ಜನ ಹೇಳ್ತಿದ್ದಾರೆ ಅಂದ್ಬಿಟ್ಟು. ಸೊ ಅವರು ಹೇಳೋದೇನೆಂದರೆ, ನಾವು ಅದನ್ನು ಮಾನಿಟರ್ ಮಾಡ್ತಾ ಇದ್ದೀವಿ, ಡ್ರೋನ್ ಒಳಗೆ ಮಾನಿಟರ್ ಮಾಡ್ತಾ ಇದ್ದೀವಿ. ಅದು ಆಲ್ರೆಡಿ ಒಳ್ಳೆ ಮೂವ್ಮೆಂಟ್ ಇದೆ, ಊಟ ಮಾಡ್ತಾ ಇದೆ, ಮತ್ತೆ ಕಿವಿ ಯೂಶಲ್ ಆಗಿ ಫ್ಲಾಪ್ ಮಾಡೋದು ಆ ಮೂವ್ಮೆಂಟ್ ಎಲ್ಲ ಇದೆ. ಸೊ ಒಳ್ಳೆ ತೋರಿಸ್ತಾ ಇದೆ ಅಂದ್ಬಿಟ್ಟು. ರಿಯಾಕ್ಷನ್ ಅಂದ್ರೆ ಅದು ನಾರ್ಮಲ್ ಇದು ಬಂದಿದೆ ಅಂದ್ಬಿಟ್ಟು. ಯಾಕಂದ್ರೆ ಯಾವುದೇ ಒಂದು ಇದಾದ್ರೂ ಸ್ವಲ್ಪ ಗಾಯ ಆದಾಗ ಹೀಲಿಂಗ್ ಪ್ರೋಸೆಸ್ ಆಗ್ಲೇಬೇಕು. ನಾವು ಅದಕ್ಕೆ ಚಿಕಿತ್ಸೆ ಕೊಟ್ಟರು ಒಂದೇ, ಕೊಡದವರು ಒಂದೇ, ಅದು ಪ್ರಾಕ್ಟಿಕ್ ಅದು ಹಾಗೆ ಆಗತ್ತೆ. ನಮ್ಮ ಇಂಜುರಿ ಆದ್ರೂ, ನಾವು ಗಾಯ ಆಗಿದ್ರು ಅದನ್ನ ನಾವು ಹೀಲ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು ಹೀಲ್ ಆಗೋ ಟೈಮೇ ಹೀಲ್ ಆಗೋದು. ಸೊ ಇಲ್ಲೇನಾಗುತ್ತೆ, ನ್ಯಾಚುರಲ್ ಪ್ರೋಸೆಸ್ ಒಳಗೆ, ಎಸ್ಪೆಷಲಿ ನ್ಯಾಚುರಲ್ ವರ್ಲ್ಡ್ ಒಳಗೆ ಅದುಗಳಿಗೆ ದೇವರ ಶಕ್ತಿ ಕೊಟ್ಟಿದ್ದಾರೆ, ಹೀಲಿಂಗ್ ಪವರ್. ನೀವು ಟೈಗರ್ ಫೈಟ್ ನೋಡ್ಕೋಬಹುದು, ಭಾಳ ಗಂಭೀರ ಫೈಟ್ಗಳಾಗಿ ಗಾಯಗಳಿರುತ್ತೆ, ಅದನ್ನು ರಿಕವರ್ ಆಗ ಬರುತ್ತೆ. ಅದಕ್ಕೊಂದು ಪ್ರೋಸೆಸ್ ಇದೆ. ಸೊ ಈ ಭೀಮ ಎಲ್ಲ ಇಷ್ಟೆಲ್ಲ ಆಸೆ ಪಡೋರು, ನಮ್ಮ ಇಷ್ಟೆಲ್ಲ ಜನ, ನಮ್ಮ ರಾಜ್ಯದ ಜನ ಬಗ್ಗೆ ಅದ್ರ ಬಗ್ಗೆ ಮಾತಾಡ್ತಿದ್ದಾರೆ ಅಂದಾಗ, ನಮ್ಮ ಅರ್ಜುನನ್ ಥರ ಈ ಥರ ಇದು ಕೊಡ್ತಿದ್ದಾರೆ ಅದಕ್ಕೆ ನೋಡ್ಬೇಕಂದ್ರೆ. ಸೊ ನಮಗೆ ಅನಿಸ್ತದೆ ಏನಂದರೆ, ಸರ್ಕಾರ ಈಗ ಮಾನಿಟರಿಂಗ್ ಮಾಡ್ತಿರೋದೇ ದೊಡ್ಡ ಪಾಸಿಟಿವ್. ಅವ್ರೇನು ಅದನ್ನ ತಬಲಿಯಾಗಿ ಮಾಡ್ತಾ ಇದಾರಂತ ಮಾನಿಟರಿಂಗ್ ಮಾಡ್ತಿದ್ದಾರೆ. ಯಾರು ಹೇಳಿದ್ರು ಸರ್ ನಿಮಗೆ? ಈಗ ನಮಗೆ ಕನ್ಸರ್ವೇಟರ್ ಫಾರೆಸ್ಟ್ ಹೇಳಿಕೊಂಡವ್ರಿಗೆ ಮಾತಾಡ್ದೆ. ಯಾಕಂದರೆ ನಾ ಕರೆಕ್ಟಾಗಿ ಮಾಹಿತಿ ಕೊಡ್ಬೇಕು ಜನಕ್ಕೆ ಅಂದ್ಬಿಟ್ಟು ಅವ್ರಿಗೆ ಮಾತಾಡಿದಾಗ
ಅವ್ರು ಹೇಳಿದ್ದಾರೆ, ಇಲ್ಲ ನಾವು ಮಾನಿಟರ್ ಮಾಡ್ತಾ ಇದ್ದೀವಿ, ಅದಕ್ಕೂ ಇದು ಮೂಮೆಂಟ್ ಇದೆ, ತಿಂತಾ ಇದೆ, ಊಟ ತಿಂತಾ ಇದೆ ಅಂದ್ಬಿಟ್ಟು ಅವರೇ ಹೇಳಿದ್ದಾರೆ. ಸೊ ದಟ್ ಇಸ್ ಅ ಪಾಸಿಟಿವ್ ಸೈನ್. ಅವರು ಹೇಳಿದೇನೆಂದ್ರೆ ಇದನ್ನ ನಾವು ನ್ಯಾಚುರಲ್ ಪ್ರೊಸೆಸ್ ಹೀಲಿಂಗ್ ಬಿಡಬೇಕು ಅಂದ್ಬಿಟ್ಟು. ಕಾರಣ ಏನು ಸರ್, ಯಾಕೆ? ಅಲ್ಲ, ಈ ನ್ಯಾಚುರಲ್ ವರ್ಲ್ಡ್ ಒಳಗೆ ಅದು ನ್ಯಾಚುರಲ್ ಪ್ರೋಸೆಸ್ ಆಗ್ಬೇಕು. ಇದು ಹ್ಯೂಮನ್ ಇಂಟರ್ವೆನ್ಷನ್ ಆಗಿ ನಾವು ನೋಡ್ತಾ ಇದ್ದೀವಿ. ಈಗ ನಮ್ಮ ಹತ್ರ ಇದು ವೆಟರ್ನೇರಿಯನ್ಸ್ ಇದ್ದಾರ, ವೈಲ್ಡ್ ವೆಟರ್ನೇರಿಯನ್ಸ್ ಕೊರತೆ ಇದೆ. ಈಗ ನಮ್ಮ ಸಕ್ಕರೆ ಬೇಲೊಳಗೆ ನಿಮ್ಗೆ ಗೊತ್ತು ಏನಾಗಿದೆ, ಅಲ್ಲಿ ಇದ್ದಿದ್ದ ಆನೆಗಳೆಲ್ಲ ಹೊಟ್ಟೋಯ್ತು. ಬಾಲನ್ ಕಿವಿನೇ ಹಾಳು ಮಾಡ್ಬಿಟ್ರು. ಅಲ್ಲಿದ ಸಾಗರಂದು ಅದೇ ತೊಂದರೆ ಇದೆ. ವಿಕ್ರಾಂತ್ ಇಲ್ಲಿಂದ ಹಿಡ್ಕೊಂಡು ಹೋದ್ರು, ವಿಕ್ರಾಂತ್ಗೆ ಕುಂಟ ಮಾಡ್ಬಿಟ್ಟವ್ರೆ. ಈಗ ಸ್ವಲ್ಪ ನಡೆಯಕ್ಕೆ ಶುರು ಆಗಿದೆ. ಅಲ್ಲಿ ಇನ್ನೊಂದು ಒಂದು ಕುಂದಾಪುರದಿಂದ ಹಿಡ್ಕೊಂಡ್ ಬಂದವ್ರೆ, ಅಡ್ಕ ಬಡ್ಕ, ಅದು ಹಂಗೆ ಇದೆ. ಅಲ್ಲಿ ಡಾಕ್ಟರ್ಗಳೇ ಇಲ್ಲ. ಸೊ ಅಲ್ಲೇ ನಮ್ಮ ಒಂದು ಸಕ್ಕರೆ ಬೇಲು ಎಲಿಫೆಂಟ್ ಕ್ಯಾಂಪಲ್ಗೆ ಡಾಕ್ಟರ್ಗಳಿಲ್ಲ ಅಂದಿದ್ದು. ಆ ಬಾಲ ನನಗೆ ಕಿವಿ ಯಾವಾಗ ಇನ್ಫೆಕ್ಷನ್ ಆಗಿ ಗ್ಯಾಂಗ್ರೀನ್ಸ್ ಇದಾಗಿದ್ಮೇಲೆ ಅದಕ್ಕೆ ಕಟ್ ಮಾಡಿ ಅದಕ್ಕೆ ಸರ್ಜರಿ ಮಾಡಿ ತೆಗಿತಾರೆ. ಇಂಟರ್ವೆನ್ಷನ್ ಆಗುತ್ತೆ, ಸರ್ಜಿಕಲ್ ಇಂಟರ್ವೆನ್ಷನ್ ಆಗುತ್ತೆ. ಸೊ ಅಲ್ಲಿಗೆ ಏನಾಗುತ್ತೆ ಅಂದರೆ, ಇಲ್ಲಿಂದ ಈಶ್ವರ್ ಖಂಡ್ರೆ ಅವರು ಫಾರೆಸ್ಟ್ ಮಿನಿಸ್ಟ್ರು, ಅವ್ರ ಖುದ್ದಾಗಿ ಇಂಟ್ರೆಸ್ಟ್ ತಗೊಂಡು ಅವರು 4 ಜನಕ್ಕೆ ಕಳಿಸ್ತಾರೆ. ಚಿಟ್ಟಿಯಪ್ಪ ಅವ್ರಿಗೆ, ಇನ್ನೊಬ್ರು ಡಾಕ್ಟ್ರ್ ಕಳಿಸಿ, ಒಬ್ಬರು ಪ್ರೊಫೆಸರು ಕಳಿಸ್ತಾರೆ ಏನು ಮಾಡಬೇಕು. ಈಗ ಅವರು ಇಂಟ್ರೆಸ್ಟ್ ತೋರಿಸಿ ಹೋಗಿ ಹೆಂಗಾರ ಬಾಲನಿಗೆ ಉಳಿಸ್ಬೇಕು. ಸೊ ನಮಗೆ ಬರ್ತಿರೋದು ಏನಂದರೆ, ನಮ್ಮ ಎಲಿಫೆಂಟ್ ಕ್ಯಾಂಪ್ಗಳೊಳಗೆ ಕ್ಯಾಪ್ಟಿವ್ ಎಲಿಫೆಂಟ್ಸ್ ನೋಡ್ಕೊಳ್ಳೋಕ್ಕೆ ಇದ್ರುಗಳಿಲ್ಲ, ಡಾಕ್ಟ್ರುಗಳಿಲ್ಲ, ಎಕ್ಸ್ಪರ್ಟ್ ಇನ್ ವೈಲ್ಡ್ ಲೈಫ್ ವೆಟರ್ನೇರಿಯನ್ಸ್ ಇಲ್ಲ. ಸೊ ನೀವು ಒಂದು ಯಾರಿಗೋ ಕೊಟ್ಬಿಟ್ಟು, ಯಾರೋ ಒಬ್ಬರನ್ನ ಕರೆದ್ಬಿಟ್ಟು ವೆಟರ್ನೇರಿಯನ್ನ, ಅವರು ಹಸು ಬೆಕ್ಕು ನೋಡೋರನ್ನ ಕರ್ಕೊಂಬಂದ್ಬಿಟ್ಟು ಆನೆ ನೋಡ್ಕೊಳಕ್ಕೆ ಹೋದ್ರೆ ಬೇರೆ ಏನಾದ್ರು ಸಾಕು ಪ್ರಾಣಿ, ಇದು ಕಾಡು ಪ್ರಾಣಿ. ಸೊ ನಾವ್ ಹೇಳೋದಂದ್ರೆ, ಒಳ್ಳೆ ಜನ ಕರ್ಕೊಂಬರಕ್ಕೆ ನಿಮ್ಗೆ ಎಲ್ಲಿದ್ದಾರೆ. ಈಗ ಎಷ್ಟು ಮಟ್ಟಿಗೆ ಅಂದ್ರೆ, ಎಲ್ಲ ನಮ್ಮ ಬಂದೀಪುರ ಒಳಗೆ ಮತ್ತೆ ಇದ್ರೊಳಗೆ BRT ಕೂತವ್ರೆ ಎಲ್ಲ ಡಾಕ್ಟರ್ಗಳು, ಉಳಿಗೆ ಸರಿ ಹಿಡಿಯೋಕ್ಕೆ. ಎಲ್ಲ ಕಡೆ ಮ್ಯಾನ್ ಆ್ಯನಿಮಲ್ ಕಾನ್ಫ್ಲಿಕ್ಟ್ ಆಗ್ತಿದೆ. ಸೊ ಈಗ ನೀವು ಭೀಮನ್ನು ಉಳಿಸ್ಬೇಕಂದ್ರೆ ನೀವು ಒಂದು ಒಳ್ಳೆ ಡಾಕ್ಟರ್ ಬೇಕು. ಬಟ್ ಈಗ CCF ನಿಮ್ಮ ಹತ್ರ ಹೇಳ್ತಾ ಇದ್ರು ಇಂಜೆಕ್ಷನ್ ಕೊಟ್ಟು ಬಿಟ್ಟಿದ್ದೇವೆ ಅಂತ ಹೇಳಿ, ಅದಕ್ಕೆ ನ್ಯಾಚುರಲ್ ಪ್ರೊಸೆಸ್ ಕಷ್ಟ ಅನ್ಸುತ್ತಲ್ಲ? ಅಲ್ಲ, ಈಗ ನೋಡಿ, ಈಗ ಎಡೆಗಂಡ್ಲು ಅವ್ರು ಹೇಳಿದ ಪ್ರಕಾರ ಮುಂಚೆನೇ ಅದಕ್ಕೆ 2-3 ಸತಿ ಇಂಜೆಕ್ಷನ್ ಕೊಟ್ಟು ಮುಗಿಸಿದ್ದಾರೆ. ಒಂದು ಇಂಜುರಿ ಆದಾಗ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಪದೇ ಕೊಟ್ಟಕ್ಕೂ ಅದಕ್ಕೂ ರಿಯಾಕ್ಷನ್ ಆಗತ್ತೆ. ಇಂಜೆಕ್ಷನ್ ಹೌದು, ಅದೇನು ಅದಕ್ಕೆ ಟ್ರ್ಯಾಂಕ್ಲೈಸ್ ಮಾಡಲೇಬೇಕಲ್ಲ. ನೀವೊಂದು ಆನೆಗೆ ನೀವು ಮದ್ದು ಕೊಡಬೇಕಂದ್ರೆ ನೀವು ಹೋಗಿ ಸುಮ್ಮನೆ ಏನೋ ಕ್ಯಾಪ್ಟಿವ್ ಎಲಿಫೆಂಟ್ ಅಲ್ಲ, ಇದು ಕಾಡಾನೆ. ನೀವು ಕಾಡಾನೆಗೆ ನೀವು ಟ್ರೀಟ್ಮೆಂಟ್ ಕೊಡಬೇಕಂದ್ರೆ ನೀವು ಫಸ್ಟ್ ಅದನ್ನು ಟ್ರ್ಯಾಂಕ್ಲೈಸ್ ಮಾಡಬೇಕು. ಇವತ್ತಿನ ಫಿಸಿಯೋಲಾಜಿಕಲ್, ಕ್ಲಿನಿಕಲ್ ಮತ್ತು ಫಿಸಿಕಲ್ ಸ್ಟೇಟಸ್ ಒಳಗೆ ಅದಕ್ಕೆ ನೀವೇನಾದರೂ ಏನಾದ್ರು ಇಂಟರ್ವೆನ್ಷನ್ ಹೋದರೆ, ಮೆಡಿಕಲ್ ಇಂಟರ್ವೆನ್ಷನ್ ಹೋಗಿ ಅದಕ್ಕೇನಾದ್ರು ಡಾಟ್ ಮಾಡೋಕ್ಕೆ ಹೋದರೆ, ಮದ್ದು ಕೊಟ್ಟರೆ ಮಲಗ್ಸೋಕ್ಕೆ, ಬೇರೆ ಏನಾರು ಆಗ್ಬೋದು. ಸೊ ರಿಯಾಕ್ಷನ್ ಅದು ಬಹುಶಃ ಅದು ಇದರೊಳಗೆ ವೀಕ್ನೆಸ್ ಒಳಗೆ ಸತ್ತೋಗ್ಬೋದು. ಸಮಸ್ಯೆ ಇದೆ. ಆನೆದು ಫಿಸಿಯಲಾಜಿಕಲ್ ಕಂಡೀಷನ್ ನೋಡಬೇಕು, ಕ್ಲಿನಿಕಲ್ ಇದು ನೋಡಬೇಕು. ಸೊ ಎಲ್ಲ ನೋಡ್ಕೊಂಡು ನೀವು ಕಂಡೀಷನ್ ನೋಡಿ ನೀವು ಇದುಗಳು ಮಾಡೋದು, ಏನೇ ಇಂಟರ್ವೆನ್ಷನ್ ಇದ್ರೆ ಮೆಡಿಕಲ್ ಇಂಟರ್ವೆನ್ಷನ್. ಸೊ ಈ ಥರ ಇರ್ಬೇಕಾದ್ರೆ ಅವರು ಡಿಪಾರ್ಟ್ಮೆಂಟ್ ಅವ್ರಿಗೆ ಗೊತ್ತು ಏನು ಮಾಡಬೇಕು ಅಂದ್ಬಿಟ್ಟು ಅವ್ರು ಮಾಡ್ತಿದ್ದಾರೆ. ಅವ್ರು ಹೇಳೋ ಪ್ರಕಾರ ಕರೆಕ್ಟೇ. ನಾಳೆ ಏನಾದ್ರು ಅಕಸ್ಮಾತ್ ಆಗ್ಬಿಟ್ರೆ, ಈಗ ಆಲ್ರೆಡಿ ಅದಕ್ಕೆ ಗಾಯ ಆಗಿದ್ದ ಕೂಡ ಅದು ಅಷ್ಟು ರಕ್ತ ಹೋಗಿದೆ. ಆನೆ ಬಲ ಇದೆ, 7 ಟನ್ ಇರ್ಬೋದು. ಬಟ್ ಆಮೇಲೆ ಅದು ರಕ್ತ ಆಗಿ ಅದು ವೀಕ್ನೆಸ್ ಇನ್ನು ಇದ್ರೊಳಗೆ ಇರ್ಬೇಕಾದ್ರೆ ಟ್ರಾಮಾ ಒಳಗಿದೆ. ಒಂದು ಕಡೆ ಕೋಪ ಇರುತ್ತೆ, ಇನ್ನೊಂದು ಕಡೆ ಟ್ರಾಮಾ ಇದೆ, ಫಿಸಿಕಲ್ ಪೇನ್ ಇದೆ. ಸೊ ಅದರೊಳಗೆ ಏನಾದ್ರು ಇಂಟರ್ವೆನ್ಷನ್ ಮಾಡಕ್ಕೆ ಹೋದ್ರೆ ಆಗ. ಬಟ್ ನಾವು ಹೇಳೋದಂದ್ರೆ ಜನಕ್ಕೆ, ನೀವೆಲ್ಲ ಆಸೆ ಪಡಿ, ದಯವಿಟ್ಟು ಭೀಮನಿಗೆ ಕಾಪಾಡ್ಸೋಣ. ಬಟ್ ನಾವು ಜ್ಞಾಪಕ ಇಟ್ಕೋಬೇಕು, ನ್ಯಾಚುರಲ್ ಇದರೊಳಗೆ ನ್ಯಾಚುರಲ್ ಆಗಿ ಉಳಿಬೇಕು. ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಅಂತ ಇದೆ ರೂಲ್. ಇಟ್ಸ್ ಅ ಸೈಂಟಿಫಿಕ್. ಇದು ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಅಂದರೆ ಯಾವುದು ಗಟ್ಟಿ ಇದೆಯೋ ಅದು ಉಳ್ಕೊಳ್ಳುತ್ತೆ. ಅದು ಗಟ್ಟಿ ಇದ್ದಷ್ಟು ಅದು ಜೀನ್ ಪೂಲ್ ಇನ್ನೂ ಸ್ಟ್ರಾಂಗರು. ಸೊ ಇನ್ನೂ ಒಂದಷ್ಟು ಜೀನ್ ಪೂಲಿಂದ ಬೇರೆ ಮರಿಗಳಾಗತ್ತೆ, ಇದಾಗತ್ತೆ. ಸೊ ಅದು ನಾವು ನೋಡ್ಕೋಬೇಕು. ಯಾಕಂದರೆ ಬೇರೆ ಕಡೆನೂ ಆನೆಗಳು ಗಾಯ ಆಗಿದೆ, ಅದಕ್ಕೆ ಕೊಂಬಾಕಿ ಚುಚ್ಬಿಡತ್ತೆ ಬ್ಯಾಕ್ನ. ಕೆಲವು ಆನೆಗಳು ಸೊಂಡ್ಲುಗಳು ಹರಿದೋಗಿರೋದು ನೋಡಿದ್ದೀನಿ. ಇದ್ರ ಎಸ್ಪೆಷಲಿ ಮಕ್ಕಳಗಳು ಆ ಕೋಪಕ್ಕೆ ಇದು ಮಾಡಿದಾಗ ಅದುಗಳು ನಾನು ನೋಡಿದ್ದೀನಿ. 2 ಮಕ್ಳು, 1 ಮಕ್ಕಳದಂತೂ ಫುಲ್ಲು ತನಕ ಓಪನ್ ಆಗಿತ್ತು. ಬಟ್ 2 ವರ್ಷದ ಮೇಲೆ ನೋಡ್ತೀನಿ ಭಾಳ ಆಗ್ಬಿಟ್ಟು ಚೆನ್ನಾಗಿ ಓಡಾಡ್ತಿದೆ ಕಾಡೊಳಗೆ. ಪೀಸ್ ಅಂದ್ರೆ ಮಧ್ಯ ಪೀಸ್ ಆಗಿಲ್ಲ, ಮಧ್ಯ ಇದು ಕಟ್ಟಾಗಿತ್ತು. ಅದಕ್ಕೆ ಆಗಿರೋ ನಾನು ಡಾಕ್ಯುಮೆಂಟ್ ಇಟ್ಟು ನಾನು ಎಲ್ಲ ರಿಸರ್ಚರ್ಸ್ಗೆಲ್ಲ ಶೇರ್ ಮಾಡಿದೆ. ಆಮೇಲೆ ನಾನೇ ಖುದ್ದಾಗ ಅದು ನೋಡಿದ್ದೀನಿ, ತಿರ್ಗಾ ಆಗಿರೋದು. ಸೊ ಆಗತ್ತೆ, ಇಂಜುರಿ ಆಗತ್ತೆ, ಹೀಲಿಂಗ್ ಆಗತ್ತೆ. ಬಟ್ ಆನೆಗಳಿಗೆ ಏನಾಗುತ್ತೆ ಅಂದರೆ, ಇದು ಬ್ಯಾಕ್ ಗೀಕೆಲ್ಲ ಇಂಜುರಿ ಆದರೆ ಭಾಳ ಕಷ್ಟ ಆಗುತ್ತೆ. ಯಾಕಂದ್ರೆ ಅದಕ್ಕೆ ಏನು ಮುಟ್ಕೊಳಕ್ಕಾಗಲ್ಲ.
ಟ್ರಂಕ್ ಇಲ್ಲಿ ಓಡಾಡುತ್ತೆ, ಮುಟ್ಲಿಕ್ಕೆ ಆಗೋದಿಲ್ಲ. ಮುಟ್ಲಿಕ್ಕಾಗಲ್ಲ. ಅದು ಏನೇ ಮಾಡಿದ್ರು ಸ್ವಲ್ಪ ಬೇಕಾದ್ರೆ ನೀರು ಹಾಕೋಬೋದು ಅಥವಾ ಮಣ್ಣು ಹಾಕೋಬೋದು, ಬಟ್ ಮುಟ್ಕೊಳ್ಳಾಗಲ್ಲ. ಅದೇ ನೀವು ಬೇರೆ ಪ್ರಾಣಿಗಳು ನೋಡಿ, ಟೈಗರ್ ಇರಲಿ, ಲೆಪರ್ಡ್ ಇರಲಿ, ಅದು ಗಾಯ ಆಗಿದ ಕಡೆ ಅದು ನಕ್ಕತ್ತೆ, ಎಲ್ಲಿ ಇಂಜುರಿ ಇದೆಯೋ ಅದು ನಗ್ತಾ ಇರುತ್ತೆ. ಸೊ ಇದ್ರೊಳಗೆ ಪ್ರೋಸೆಸ್ ಹೀಲಿಂಗ್ ಇರುತ್ತೆ. ಸೊ ಕಾಲು ಎತ್ಕೊಂಡು ನಕ್ಬೋದು, ಬ್ಯಾಕ್ದ ಮುಟ್ಟು, ಅಥವಾ ಇದು ನಕ್ಕೊಂಡು ಹಚ್ಕೋದು ಮಾಡ್ಬೋದು. ಅದು ಒಂದು ಪ್ರೋಸೆಸ್ ಇದೆ ಅದು. ಬಟ್ ಆನೆಗೆ ಅದು ಇಲ್ಲ, ದೇವರ ಹತ್ರ ಕೊಟ್ಟಿಲ್ಲ ಅದು. ಸೊ ನಾವು ಹೇಳೋದಂದರೆ ಇವತ್ತು ನಮ್ಮ ಸ್ಥಿತಿ ಹೇಗಿದೆ ಅಂದರೆ ಭೀಮಾ ನಮ್ಗೆ ಬೇಕಾಗಿದೆ. ಈಗ ಮೊನ್ನೆ ನಮ್ಗೆ ಗೊತ್ತು ಏನಾಯ್ತು, ಕೆರೆಕಟ್ಟೆ ನಮ್ಮ ಶೃಂಗೇರಿಯಾಗ ಒಂದು ದೊಡ್ಡ ಆನೆ ಹಿಡ್ಕೊಂಬಂದವ್ರೆ. ಅದು ಭೀಮನ್ಗಿನ ದೊಡ್ಡ ಆನೆ ಅಂತಾರೆ. ಅದನ್ನು ತಂದು ಈಗ ನಮ್ಮ ದೊಡ್ಡ ಹರವೆ ಕ್ಯಾಂಪೊಳಗೆ ಇಟ್ಟವ್ರು ನಾಗರಹೊಳೆಗೆ. ಅದನ್ನು ಸರ್ಕಾರ ಅದಕ್ಕೆ ರೇಡಿಯೋ ಕಾಲರ್ ಆಗಿ ಬಿಡಬೇಕಂತ ಹೇಳ್ತಿದ್ದಾರೆ. ಸೊ ನಾವು ಹೆಂಗೆ ಇದು ಆಗ್ತಿದೆ ಅಂದರೆ, ನಾವು ಎಷ್ಟು ನಮ್ಮ ದೊಡ್ಡ ದೊಡ್ಡ ಆನೆಗಳು ಕಳ್ಕೊತಿದ್ದೀವೋ ಅದು ಜೀನ್ ಪೂಲ್ ಹೋಗ್ತಾ ಇದೆ. ನಾವು ಹಿಡಿಯೋದು ತಗೊಂಬಂದು ಕ್ಯಾಂಪ್ಗೆ ಇಕ್ಕು. ಸೊ ಜೀನ್ ಪೂಲ್ ಮಕ್ಕಳಿಗೆ ಜನರೇಷನ್ಸ್ಗೆ ಇದು ಬೇಕಲ್ಲ, ಜೀನ್ಸ್ ಬೇಕಲ್ಲ. ಸೊ ನೀವು ಅಲ್ಲಿಂದ ಹಿಡ್ಕೊಂಬಂದು ನೀವು ಕ್ಯಾಂಪೊಳಗೆ ಇಟ್ಕೊಂಡ್ರೆ ಪ್ರೋಸೆಸ್ ಆಗಬೇಕು. ಸೊ ಇದು ಒಂದು ಸಮಸ್ಯೆ ಇದೆ ನಮ್ದ್ರೊಳಗೆ. ಈಗ 6500 ಆನೆ ಅಂದ್ಬಿಟ್ಟು ಖುಷಿಯಾಗಿ ಮಾತಾಡ್ತಾರೆ. ಬಟ್ ಎಷ್ಟು ಆನೆಗಳು ಸಾಯ್ತಿದೆ ಲೆಕ್ಕ ಹಿಡ್ಕೊಂಡ್ರೆ ಮಿನಿಮಮ್ ಹೇಳ್ಬೇಕಂದ್ರೆ 2 ಸಾಯ್ತಿದೆ. 4 ಇಂಟು ಇದಂದರೆ 48. ಬಟ್ ಓವರ್ ಆಲ್ ಎಲೆಕ್ಟ್ರಿಕ್ಯೂಷನು ಎಲ್ಲ ಸೇರಿದ್ರೆ ಮೋರ್ ದೆನ್ 100 ಎಲಿಫೆಂಟ್ಸ್ ಸಾಯ್ತಿದೆ. ಸೊ ದಟ್ ಇಸ್ ಅ ಕಾಸ್. ಸೊ ಈಗ ಏನಂದರೆ ಜನಕ್ಕೆ ಅಷ್ಟೆಲ್ಲ ತೊಂದರೆ ಇದ್ದರೂ ಆನೆ ಸಂಘರ್ಷ, ಮಾನವ ಮತ್ತು ಆನೆ ಸಂಘರ್ಷ ಇದ್ರೂ ಜನ ಇಷ್ಟು ಪ್ರೀತಿ ತೋರಿಸ್ತಿರೋದು ಒಂದು ಆನೆಗೆ ಅಂದರೆ ಇದು ಬಹಳ ಎಲ್ರಿಗೂ ನಮಗೆಲ್ಲ ಬಹಳ ಖುಷಿ ಆಗುತ್ತೆ, ಹೃದಯಗೆಲ್ಲ ಟಚ್ ಆಗತ್ತೆ ಅಂತ ಹೇಳ್ಬೇಕು. ಯಾಕಂದ್ರೆ ಜನ ಬಂದ್ಬಿಟ್ಟು ಕಾಡನ್ನ ಆನೆನ ಉಳಿಸ್ಬೇಕಂತ ಹೇಳ್ತಿರಲ್ಲ, ಫೈಟ್ ಮಾಡ್ತಾ ಇದ್ದಾರೆ, ಡಾಕ್ಟರ್ ಹತ್ರ ಹೋಗ್ಬೇಕಂತಿದೆ, ಅವರು ಧ್ವನಿ ಎತ್ತಿರೋದು ಬಹಳ ಖುಷಿ ಆಗತ್ತೆ. ಯಾಕಂದ್ರೆ ಈ ಥರನೇ ಇರ್ಬೇಕು ನಾವು. ಎಲ್ಲೋ ಒಂದು ಕಡೆ ಆನೆಗಳದ್ದು ಘಟನೆಗಳಾಗತ್ತೆ, ಬಟ್ ಇದನ್ನ ಎಲ್ಲ ಬೆಂಬಲಿಸಿ ಅದನ್ನ ಉಳಿಸ್ಕೋಬೇಕು ಅನ್ನೋದು ಬಂದಿರೋದು ಮನಸ್ಸು, ಆ ಭಾವನೆ ಬಹಳ ಖುಷಿ ಆಗೋ ವಿಷಯನೇ. ದೊಡ್ಡ ಸಮಸ್ಯೆ ಜನರ ಭಯ ಏನಂತಿದ್ರೆ, ಅಲ್ಲಿ ಕ್ಯಾಪ್ಟನ್ ಆನೆ ಇದೆ ಒಂದ್ ಕಡೆ, ಇನ್ನು 45 ಆನೆಗಳ ಗುಂಪಿದೆ, ಆಮೇಲೆ ಭೀಮನು ಮಧ್ಯದಲ್ಲಿದ್ದಾನೆ, ಕ್ಯಾಪ್ಟನ್ ಮಧ್ಯದಲ್ಲಿದ್ದಾನೆ. ಒಂದ್ ವೇಳೆ ಈಗ ಕ್ಯಾಪ್ಟನ್ ಅವನ ಮೇಲೆ ದಾಳಿ ಮಾಡಿದ್ರೆ ಭೀಮನಿಗೆ ಅವನನ್ನ ಎದುರಿಸೋ ಶಕ್ತಿ ಇಲ್ಲ ಅಂತಾರೆ. ಅಲ್ಲ ಅದು ಜನ ತಿಳ್ಕೊಬೇಕು. ಯಾಕಂದ್ರೆ ಒಂದು ಬಿದ್ದಿರ್ಬೋದು ದಂತ, ಒಂದು ಟಸ್ಕ್ ಬಿದ್ದಿರ್ಬೋದು, ಇನ್ನೊಂದು ಟಸ್ಕ್ ಇದೆ, ಜ್ಞಾಪಕ ಇಟ್ಕೋಬೇಕು. ಆಮೇಲೆ ನಾವು ಎಷ್ಟೋ ವರ್ಷಗಳು ನೋಡ್ಕೊಂಡ್ ಬಂದಿದ್ದೀವಿ. ಒಂಟಿ ಕೊಂಬು ಅಂತೀವಿ, ಎಷ್ಟೋ ಒಂಟಿ ಕೊಂಬುಗಳು ನೋಡಿದ್ದೀವಿ. ಇಡೀ ಕೇರಳ ಇರಲಿ, ತಮಿಳ್ನಾಡು ಇರಲಿ, ಕರ್ನಾಟಕ ಇರಲಿ, ಒಂಟಿ ಕೊಂಬುಗಳು ಇದೆ. അതുಗಳು ಏನು ಮಾಡೋಕ್ಕಾಗ್ತಿಲ್ಲ, ಬೇರೆ ಆನೆಗಳು ಏನು ಮಾಡೋಕ್ಕಾಗಲ್ಲ, ಅದಷ್ಟೇ ಫೈಟ್ ಮಾಡುತ್ತೆ. ಆ ಟೈಮಿಗೆ ಏನು ಕ್ಯಾಪ್ಟನ್ನಿಂದ ಏನು ಇದಾಗಿಲ್ಲ, ಇದು ಮರಕ್ಕೆ ಹೊಡೆದು ಬಿದ್ದಿರೋದು. ಸೊ ಈ ಆನೆಗೂ ಆನೆ ಕಂಪೇರ್ ಮಾಡಿದ್ರೆ ಭೀಮಾ ಭಾಳ ದೊಡ್ಡ ಆನೆ. ತಿರ್ಗಾ ಕ್ಯಾಪ್ಟನ್ ಹತ್ರ ಬರ್ಬೇಕಂದ್ರೆ ಮಸ್ತೊಳಗಿರ್ಬೇಕಾದ್ರೆ ಅದು ಯೋಚಿಸುತ್ತೆ. ಆಮೇಲೆ ಇದು ಈಗ ಹೋಗಲ್ಲ, ಯಾಕಂದ್ರೆ ರಿಕವರಿ ಒಳಗಿದೆ. ಈಗ ನಮಗೇನ ಗಾಯ ಆದರೆ ನಾವು ಹೋಗ್ತೀವ, ಸೊ ನಾವು ಸುಧಾರಿಸ್ಕೊಂಡು ಎಗರೋಡು. ಸೊ ಇದಕ್ಕೂ ತಾಳ್ಮೆ ಒಳಗೆ ಏನು ಮಾಡುತ್ತೆ, ರಿಕವರಿ ಆಗಬೇಕು ಫಸ್ಟ್. ಸೊ ಅದೇನೇ ಗುಂಪೊಳಗಿರಲಿ, ಹರಡೊಳಗಿರಲಿ, ಅಟ್ಯಾಕ್ ಆಗತ್ತೆ ಅಂದ್ಬಿಟ್ಟಿದ್ರೆ ಡೆಫಿನೆಟಾಗಿ ಅಂಥದ್ದು ಏನು ಆಗೋದಿಲ್ಲ. ಯಾಕಂದರೆ ಇದಕ್ಕಿರೋ ಇದು ನೋಡಿ ಶಕ್ತಿ ಇರೋದು ಭೀಮನ್ಗಿರೋ ಶಕ್ತಿ ಕ್ಯಾಪ್ಟನ್ಗೆ ಅಷ್ಟಿಲ್ಲ ನೋಡ್ದಾಗೆ. ಸೊ ಒಂದೇ ದಂತ ಇಟ್ಕೊಂಡು ಏನೋ ಆಗ್ಬಿಡುತ್ತೆ ಅಂದರೆ ಡೆಫಿನೆಟ್ ಏನೂ ಆಗಲ್ಲ. ಭೀಮಾಗೆ ಇರ್ತಾನೆ, ಚೆನ್ನಾಗೇ ಇರ್ತಾನೆ. ಫಸ್ಟ್ ಅವನಿಗೆ ರಿಕವರಿ ಟೈಮ್ ಕೊಡಬೇಕು. ನೀವು ದಯವಿಟ್ಟು ಜನತೆ ಹೇಳುವುದಂತ ಹೇಳಿದ್ರೆ ತಮ್ಮಂತವರೆಲ್ಲ ಒತ್ತಾಯಿಸಬೇಕು ಅರಣ್ಯ ಇಲಾಖೆಗೆ, ದಯವಿಟ್ಟು ಅದಕ್ಕೊಂದು ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂತಾರೆ. ತಾವೇನು ಹೇಳ್ಬೇಕಂತೀರ? ಅಲ್ಲ, ನಾವೀಗ ಆಲ್ರೆಡಿ ಕನ್ಸರ್ವೇಟರ್ ಫಾರೆಸ್ಟ್ ಹಾಸನೊಳಗೆ ಅವರು ಪ್ರಯತ್ನ ಮಾಡ್ತಿದ್ದಾರೆ. ಸೊ ಇದನ್ನ ನಾವು ಡೆಫಿನೆಟ್ ಆಗಿ ಏನು ಸರ್ಕಾರ ಏನು ಮಾಡಬೇಕು ಅಂದ್ಬಿಟ್ಟು ನಾವು ಇನ್ನು ಸೀನಿಯರ್ ಆಫೀಸರ್ಸ್ಗೂ ಕೇಳ್ತೀವಿ, CCF ಅವ್ರಿಗೂ ಮಾತಾಡ್ತೀವಿ. ಇದೇನೋ ಒಂದು ಜನ ಇಷ್ಟು ಪ್ರೀತಿ ತೋರಿಸ್ತಿದ್ದಾರೆ, ಭೀಮಾ ಅವ್ರದ್ದೇ ಆನೆ ಅನ್ಬೇಕಾರೆ, ನಮ್ಮ ರಾಜ್ಯದ ಆನೆ ಅಂತ ಹೇಳ್ಬೇಕಾರೆ ಅದಕ್ಕೆ ಏನಾದ್ರು ಒಂದು ಪ್ರಯತ್ನ ಮಾಡ್ಬೇಕಂತ. ಯಾಕಂದರೆ ಮುಂಚೆನೂ ಮಾಡಿದ್ದಾರೆ, ಬೇರೆ ಆನೆಗಳಿಗೂ ಇಲ್ಲಿ ಸಿದ್ಧ ಬಿದ್ದೋಗ್ಬಿಟ್ಟಿತ್ತು. ಮಂಚಿನ ಮೇಲೆ ಡ್ಯಾಮ್ ಹತ್ರ ಬಿದ್ದಾಗ ಟ್ರೀಟ್ಮೆಂಟ್ ಕೊಟ್ಟರು, ಕಾಲು ಹೊಡೆದೋಗಿತ್ತು. ಸೊ ಅದು ಓಡ್ಬೇಕಾದ್ರೆ ಇವರು ಇದು ಇಕ್ತಾರೆ, ಮಂಚಿನ ಮೇಲೆ ಡ್ಯಾಮ್ ಹತ್ರ ಪಟಾಕಿ ಇಕ್ತಾರೆ, ಆ ಗಾಬರಿ ಒಳಗೆ ಬಿದ್ದೋಗ್ಬಿಡುತ್ತೆ, ಸ್ಲೈಡಾಗಿ ಬಿದ್ದುಬಿಡುತ್ತೆ. ಅದು ಪಾಪ ಕಾಲು ಹೊಡೆದೋಗಿ ಕುಂಡ್ಕೊಂಡು ಅದಕ್ಕೆ ಭಾಳ ಟ್ರೀಟ್ಮೆಂಟ್ ಕೊಡ್ತಾರೆ, ಟ್ರೈ ಮಾಡ್ತಾರೆ. ಯಾಕಂದರೆ ಅಗೇನ್ ಜನ ಬಂದು ಪ್ರಯತ್ನ ಮಾಡೋದು, ಅಲ್ಲಿನ ಲೋಕಲ್ MLAನೂ ಅಷ್ಟೇ, ಅವರು ಬಂದು ಇದು ಏನಾದ್ರು ಉಳಿಸ್ಬೇಕು. ಬಟ್ ನಾವು ಹೇಳ್ಬೇಕಂದ್ರೆ ಅದಕ್ಕೆ ಅಷ್ಟು ಕಂಡೀಷನ್ ಬ್ಯಾಡ್ ಆಗಿದ್ರು ಇವ್ರು ಪ್ರಯತ್ನ ಮಾಡ್ತಿದ್ರು, ಎಲ್ಲ ಮಾಡಿದ್ರು ಡೆಫಿನೆಟ್ ಆಗಿ ಮಾಡಿದ್ರು. ಬಟ್ ಆವಾಗಿಂದ ನಾವೇ ಖುದ್ದಾಗೆ ಅವಾಗ PCC ವೈಲ್ಡ್ ಲೈಫು ನಾವು ಅವ್ರಿಗೆ ಹೇಳಿದ್ವಿ,
ಆಮೇಲೆ ನಮ್ಮದ್ರೊಳಗೆ ಫೆಸಿಲಿಟಿ ಇಲ್ಲ, ಅದನ್ನು ಕಾಲು ನಮ್ಮ ಫ್ರ್ಯಾಕ್ಚರ್ನ ರಿಪೇರ್ ಮಾಡೋಕ್ಕೆ ನಮ್ಮ ಫೆಸಿಲಿಟಿ ಇಲ್ಲ. ಇವತ್ತು ನಮ್ಮ ಇದರೊಳಗೆ ರಾಜ್ಯದೊಳಗೆ ನೀವು ಯಾವುದೇ ಎಲಿಫೆಂಟ್ ಕ್ಯಾಂಪ್ಗೆ ಹೋಗಿ ಯಾವ ಫೆಸಿಲಿಟಿ ಇದೆ ನಮಗೆ? ಎಕ್ಸ್ರೇನೂ ಇಲ್ಲ. ಎಕ್ಸ್ರೇನೇ ಇಲ್ಲ ಅಂದರೆ ನೀವು MRI ಕೇಳಂಗೆ ಇಲ್ಲ. ಸೊ ನೀವು ಒಂದು ಆನೆಗೆ ರಿಪೇರಿ ಮಾಡ್ತೀರಾ ಅಂದರೆ ನಿಮಗೆ ಫೆಸಿಲಿಟಿ ಇದೆಯಾ? ಆಫ್ರಿಕಾದ ಥರ ಇದೆಯಾ? ಆಫ್ರಿಕಾನೇ ಬೇರೆ. ಅವ್ರುಗಳು ಹೆಂಗಂದ್ರೆ ಸೈಂಟಿಫಿಕ್ಕಾಗಿ ಮಾಡ್ತಾರೆ. ಅದು ಆನೆಗೇನೋ ಆಗಿದೆ, ಗಾಯ ಆಗಿದೆ, ಈ ಆನೆಗೇನೋ ಮಾಡಬೇಕಂದ್ರೆ ಅದನ್ನು ಐಡೆಂಟಿಫೈ ಮಾಡ್ತಾರೆ. ಐಡೆಂಟಿಫೈ ಮಾಡಿ ಆ ಟೀಮ್ ವರ್ಕ್ ಇಟ್ಕೊಂಡು ವೆಟರ್ನೇರಿಯನ್ಸ್ ಇರಲಿ, ಫುಲ್ ಟ್ರಾನ್ಸ್ಪೋರ್ಟ್ ಟೀಮೆಲ್ಲ ಇಟ್ಕೊಂಬಂದು ಅದನ್ನು ಐಡೆಂಟಿಫೈ ಮಾಡಿ ಅದಕ್ಕೆ ಅಲ್ಲಿಗೆ ಬಂದ್ಬಿಟ್ಟು ಅದು ಕೆಲವು ಟೈಮು ಸ್ಪಿಯರ್ ಹಾಕ್ಬಿಟ್ಟಿರ್ತಾರೆ, ಕೆಲವು ಟೈಮು ಟ್ರ್ಯಾಪ್ ಆಗ್ಬಿಟ್ಟಿರ್ತಾರೆ, ತಂತಿಗಳು ಸಿಕ್ಕಾಕ್ಬಿಟ್ಟಿರುತ್ತೆ, ಕಾಲೆಲ್ಲ ಯೂಸ್ ಆಗ್ತಾರೆ. ಅಂಥ ಟೈಮ್ ಒಳಗೆ ಅವರು ಸೈಂಟಿಫಿಕ್ಕಾಗಿ ಮಾಡ್ತಾರೆ. ಅದಿದೆ ಅಲ್ಲಿದೆ ಮಾಡ್ತಾರೆ ಅಲ್ಲಿ, ಯಾಕಂದ್ರೆ ಫೆಸಿಲಿಟಿ ಇದೆ. ಅವ್ರಿಗೆ ಹೆಲಿಕಾಪ್ಟರ್ಗಳು ಕೊಡ್ತಾರೆ, ಅವ್ರಿಗೆ ನಿಮ್ಗಳು ಲಿಫ್ಟ್ ಮಾಡೋಕ್ಕೆ ಫೋರ್ಕ್ ಲಿಫ್ಟ್ಗಳು, ಎಲ್ಲ ಥರ ಫೆಸಿಲಿಟಿ, ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ. ಒಂದು ಟೀಮ್ ಹೋದರೆ ಏನು ಆನೆ ಈ ಥರ ಆಗಿದೆ ಅದನ್ನ ಉಳಿಸ್ಬೇಕಂತ ಹೋದರೆ ಎಲ್ಲ ಥರ ಪ್ರಯತ್ನ ಅದನ್ನ ಮಾಡಿ ರಿಪೇರಿ ಮಾಡಿ ಪ್ರಯತ್ನ ಮಾಡ್ತಾರೆ. ಇಲ್ಲಿ ನಮ್ಮ ಹತ್ರ ಇದೆಯಾ? ನಮ್ಮ ಎಲಿಫೆಂಟ್ ಕ್ಯಾಂಪ್ ಒಳಗೆ ಎಕ್ಸ್ರೇ ಮಿಷಿನ್ ಇಲ್ಲ, ಅದಕ್ಕೆ ಲಾಜಿಸ್ಟಿಕ್ಸ್ ಇಲ್ಲ. ಓಕೆ, ಕ್ಯಾಂಪ್ಗಳು ಚೆನ್ನಾಗಿದೆಯಾ? ನೀವು ಸಕ್ಕರೆ ಬೇಲೆಗೆ ಹೋದರೆ ಕಣ್ಣೀರು ಹಾಕೊಂಡು ಬರ್ಬೇಕು. ನಾನು ಹೋಗಿದ್ದೆ, ಇದು ಸಕ್ಕರೆ ಬೇಲು ಇಷ್ಟು ಜನ ಹೇಳ್ತಾರೆ, ಅದು ಕ್ರಾಲಲ್ಲಿ ಇಡ್ತಾರೆ ಆನೆಗಳನ್ನ, ಬೇಸರ ಆಗುತ್ತೆ. ಸೊ ನಾವು ಅಷ್ಟೆಲ್ಲ ಇಲ್ಲ, ಫೆಸಿಲಿಟೀಸ್ ನಮ್ಮ ಹತ್ರ ಇಲ್ಲ. ಅರ್ಥ ಮಾಡ್ಕೊಳ್ಳೋಣ, ಒಂದು ಆನೆ ಉಳಿಸ್ಬೇಕಂದ್ರೆ 10 ಪಟ್ಟ ನಮಗೆ ಫೆಸಿಲಿಟಿ ಬೇಕು. ಆನೆ ಕಾಲು ರಿಪೇರ್ ಮಾಡಿ ಥೈಲ್ಯಾಂಡ್ ಒಳಗೆ ಮಾಡ್ತಾರೆ, ಪ್ರೊಸ್ಥೆಟಿಕ್ಸ್ ಕೊಡ್ತಾರೆ, ಅದೆಲ್ಲ ಸ್ಪೆಷಲೈಸ್ಡ್. ಸೊ ನಮಗೆ ಯಾಕೆ ಇದು ಇಲ್ಲ, ದುಡ್ಡು ಇಲ್ಲ? ಇವ್ರು ಬೇರೆ ಬಿಲ್ಡಿಂಗ್ಗಳು ಕಟ್ಟಡಗಳು ಕಟ್ಕೊಂಡು ಎಂಜಾಯ್ ಮಾಡ್ಕೊಂಡು ಕೂತವ್ರೆ. ಸಿವಿಲ್ ವರ್ಕ್ಸ್, ಗ್ರಾಸ್ ಲ್ಯಾಂಡ್ ಡೆವಲಪ್ಮೆಂಟ್, ಅದೇ ದುಡ್ಡಿಗೆ ಆನೆ ಕ್ಯಾಂಪ್ಸ್ಗಳಿಗೂ ನಾವು ಏನಾದ್ರು ಕೊಡ್ಬೋದಾಯ್ತಲ್ಲ ಫೆಸಿಲಿಟೀಸು. ಬೇಸರ ಆಗತ್ತೆ ಇದ್ರ ಬಗ್ಗೆ ಮಾತಾಡೋಕ್ಕೆ. ಯಾಕಂದ್ರೆ ಇಷ್ಟು ವರ್ಷಗಳಾಗಿದೆ, ನಮ್ಮ ರಾಜ್ಯದೊಳಗೆ ಎಂತೆಂಥ ಆನೆಗಳಿದೆ. ದ್ರೋಣ ಏನು, ಅರ್ಜುನ ಏನು, ಎಂತೆಂಥ ದೊಡ್ಡ ನಾವು ಹೇಳ್ತಾ ಇರೋದು. ಅಂದರೆ ಇಷ್ಟೆಲ್ಲ ಆನೆಗಳಿದ್ದಾಗ ಒಂದು ಪರಂಪರೆ ಇದೆ. ವಿ ಟಾಕ್ ಅಬೌಟ್ ಹಿಸ್ಟ್ರಿ. ನಮ್ಮ ಇದು ತಗೊಳ್ಳಿ, ಆನೆಗಳೇ ಕಲ್ಚರು ನಮ್ಮ ಎಲಿಫೆಂಟ್ಸ್ ಹೇಗೆ ನಮ್ಮ ರಾಜ್ಯರು ಯೂಸ್ ಮಾಡಿದ್ದಾರೆ, ಇವತ್ತು ನಮ್ಮ ಮಹಾರಾಜರು ದಸರಾಕ್ಕೆ ಯೂಸ್ ಮಾಡ್ತಾರೆ. ಅದೆಲ್ಲ ಇದ್ಬಿಟ್ಟು ಇವತ್ತು ನಮ್ಮ ಹತ್ರ ಈ ಫೆಸಿಲಿಟಿ ಇಲ್ಲ ಅಂದರೆ ಇದು ಯಾವ್ದ್ರಿ? ಇದು ಅರ್ಥನೇ ಆಗಲ್ಲ. ಅದೇ ನಮ್ಮದು IT BT ಕೂತಿದ್ದೀವಿ ಅಂತೂ ಏನಕ್ಕೆ ಇಷ್ಟಕ್ಕೆ ಒಂದು ಖರ್ಚು ಮಾಡೋಕ್ಕೆ ನಮ್ಮ ದುಡ್ಡು ಇಲ್ವಾ? ಯೋಚನೆ ಇಲ್ಲ. ದುಡ್ಡಿದೆ ಇವ್ರಿಗೆ ಇಲ್ಲ, ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಸತ್ಯ ಹೇಳಿ, ಯಾವ ಫಾರೆಸ್ಟ್ ಆಫೀಸರ್ ತಗೊಂಡೋಗಿ ಮಾಡಬೇಕು, ಅವ್ರಿಗೆ ಬೇರೆ ಇಂಟ್ರೆಸ್ಟ್ಗಳಿದೆ. ನಾನು ಯಾಕೆ ತಲೆ ಕೆಡಿಸ್ಬೇಕು? ಒಂದು ಆನೆ ಹೋದ್ರೆ ನನಗೇನು ಅಂತಾರೆ, ಆ ಲೆಕ್ಕಾಚಾರ ಇವ್ರಿಗೆಲ್ಲ. ನಾನು ಹೇಳ್ಬೇಕಂದ್ರೆ ಮುಂಚೆ ಥರ ಆಫೀಸರ್ಗಳಿಲ್ಲ. ನಾನು ಯಾವತ್ತೂ ಹೇಳ್ತೀನಿ, ಮುಂಚೆ ಥರ ಇವಾಗ ಆಫೀಸರ್ಗಳಿಲ್ಲ. ಅವ್ರಿಗೆ ಆ ಸರ್ವಿಸ್ ಮಾಡಬೇಕು. ನಾನು ಏನಕ್ಕೆ ಬಂದಿದ್ದೀನಿ ವೈಲ್ಡ್ ಲೈಫ್ಗೆ, ಏನು ಮಾಡಬೇಕಂಬಿಟ್ಟು ಇದೇ ಇಲ್ಲ. ಅಷ್ಟು ಮಟ್ಟಕ್ಕೆ ಅವ್ರಿಗೆ ಇಂಟ್ರೆಸ್ಟ್ ಇದ್ದಿದ್ರೆ ನಮ್ಮ ಪ್ರಾಣಿಗಳು ಡೆಫಿನೆಟಾಗಿ ಉಳಿಸ್ಬೋದು. ಏನಾದರೂ ಒಂದು ಎಕ್ವಿಪ್ಮೆಂಟ್ ಆದರೂ ತೊಗೋಬೋದು. ಒಂದೊಂದು ಕ್ಯಾಂಪಲ್ಲಿ ಒಂದು ಎಕ್ಸ್ರೇ ಮಿಷಿನ್ ಆದರೂ ಇಕ್ಬೋದು. ಬೇಡ MRI ಆಮೇಲೆ ತರಿಸ್ಕೊಬಿಡೋದು, ಎಕ್ಸ್ರೇ ಮಿಷಿನ್ ತರಿಸ್ರಿ, ಫೆಸಿಲಿಟೀಸ್ ಕೊಡ್ರಿ, ಮೆಡಿಕಲ್ ಫೆಸಿಲಿಟಿ ಕೊಡ್ರಿ. ಅದು ಇಲ್ಲ ಅಂದರೆ ಎಂಥದ್ದು? ದುಡ್ಡಿದೆ. ನಾವು ಹೇಳ್ಬೇಕಂದ್ರೆ ಈಗ ದುಡ್ಡಿದೆ.